ನಮ್ಮ ಆಶ್ರಮದಲ್ಲಿ ಇರೋರಿಗೆ ಯಾರು ಇಲ್ಲ, ನಮ್ಮಲ್ಲಿ ಇರೋರಲ್ಲ, ಯಾರು ಇಲ್ಲದೆ ಅಂತ ನಿರ್ಗತಿಕರನ್ನ ನಾವು ಆಶ್ರಯ ಕೊಟ್ಟಿರೋದು. ಸುಮಾರು ಕೊಳತೋಗಿರೋ ಶವಗಳು, ಸಾವಿರಾರು ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಬಾಡಿನ ತಂದು ಮಾಸ್ಟರಿಗೆ ಬಿಟ್ಟ ನಂತರ 1 hour ನಮ್ಮ ತಲೆನ ತಲೆನ ಇಟ್ಕೊಂಡು ನಾವೇ ಹೊಡ್ಕೋಬೇಕು ಅನ್ಸುತ್ತೆ, ಅಷ್ಟು ಪೈನ್ ಬರುತ್ತೆ. ಯಾಕೆಂದ್ರೆ ಆ ಸ್ಮೆಲ್ ಹಂಗಿರುತ್ತೆ. ಒಂದು 2-3 ಶವಗಳಲ್ಲಿ ನಮಗೆ ಅದು ಅಭ್ಯಾಸ ಆಗಿದೆ. ಎಷ್ಟೇ ದೊಡ್ಡವನು ಆಲ್ರೆಡಿ ಇದ್ರೂ ಕೂಡ ನಮ್ಮ ಕೈಗೆ ಸಿಕ್ಕಿದಾಗ ಇಷ್ಟು ಉಂಡೆ ತರ ಸಿಗ್ತದೆ. ಯಾಕೆಂದ್ರೆ ಎಲ್ಲ ಮೂಳೆ ಬಿಟ್ರೆ ಇನ್ನೇನು ಇರಲ್ಲ. ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಅದ್ರ ಟೈಮಿಂಗ್ಸ್ ಏನಿಲ್ಲ. ಶವ ಸಿಕ್ತಾ ಆ ಶವ ತಗೋಬರ್ಬೇಕು. ಸರ್, ಇದು ಒಂದು ಅದ್ಭುತವಾದ ಸೇವೆ. ನನ್ನ ಕಂಪ್ಲೀಟ್ ಸಮರ್ಪಣೆಯಿಂದ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಂದ್ರು, ಆ ವರ್ಡೇ ಚೆನ್ನಾಗಿದೆ ಅಲ್ರಿ, ಅದನ್ನೇ ಇಟ್ಬಿಡಿ ಅಂತಂದ್ರು. ಅಂದ್ರೆ ಅವ್ರ ಮಕ್ಳಿದಾರೆ ಬರೋಲ್ಲ, ಮೊಮ್ಮಕ್ಳಿದಾರೆ ಬರೋಲ್ಲ. ಒಂದು ಕೊಳತೋಗಿರೋ ಶವ ಅಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬೇಕಾದ್ರೆ ಸ್ಮೆಲ್ ಬರ್ಬೋದು, ಅಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ. ಮೊದಲನೇಯಾಗಿ ನಮ್ಮ ರಾಜ್ಯದಲ್ಲಿರುವಂತವ್ರಿಗೆ, ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ಫಸ್ಟ್ ಆಶ್ರಯ ನಾವು ನೀಡ್ತಾ ಇದೀವಿ. ನೀವು ಮಾಡೋ ಕೆಲಸ ಆಗಿದೆ, ಎಲ್ಲರೂ ಮಾಡಕ್ಕಾಗಲ್ಲ, ಅದಕ್ಕೆ ಅಂತ ಹೇಳಿ ವೇದಿಕೆ ಮೇಲೆ ಪ್ರಚಾರ ಮಾಡಿ ಕೈ ಕೊಟ್ಟರು. ಇದು ಯಾವುದೇ ಸರ್ಕಾರದ ಅನುದಾನದಲ್ಲಿ ನಡೀತಾ ಇಲ್ಲ ನಮ್ಮ ಆಶ್ರಮ. 1 ಲಕ್ಷದ ಮೇಲೆ ಜನಗಳಿಗೆ ಇವತ್ತು ಊಟ ನಾವು ಹಂಚಿದೀವಿ. ಎಸ್, ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ಇವತ್ತು ನಮ್ಮ ಫ್ಯಾಕ್ಟ್ ಫ್ರಮ್ ಫೀಲ್ಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವತ್ತೊಬ್ರು ಅದ್ಭುತವಾದಂತಹ ವ್ಯಕ್ತಿನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀವಿ. ಸೊ ತುಂಬಾ ಖುಷಿ ಆಗುತ್ತೆ ಆ ವ್ಯಕ್ತಿನ ಇವತ್ತು ನಮ್ಮ ಚಾನಲ್ ನಲ್ಲಿ ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಇವತ್ತು ಮೈಸೂರು ಜನಗಳಿಗೆ ಸಾಕಷ್ಟು ತುಂಬಾ ಪ್ರಚಾರದಲ್ಲಿರ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ಜನ ನೋವು ಅಂತ ಬಂದ್ರೆ ಆ ವ್ಯಕ್ತಿನ ನೆನ್ಸ್ಕೊತಿದ್ದಾರೆ ಇವತ್ತು. ಸೊ ಇದೇ ವ್ಯಕ್ತಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದೆ ಸಮಾಜ ಸೇವೆ ಪ್ರಯುಕ್ತ. ಸೊ ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಾಕಷ್ಟು 100ಕ್ಕೂ ಹೆಚ್ಚು ಪ್ರಶಸ್ತಿ ಪಡೆದಿರುವಂತ ವ್ಯಕ್ತಿ. ಎಸ್ ಡಿಯರ್ ಫ್ರೆಂಡ್ಸ್, ಇವತ್ತು ಬನ್ನಿ ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಟು ದ ಮೈ ಚಾನಲ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಲಯನ್ ಕುಮಾರ್ ಅಂತ. ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದು. ಮೈಸೂರಲ್ಲಿ ಇವತ್ತು ಕನ್ನಡಿಗರಿಗೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಸುಮಾರು 13 ವರ್ಷಗಳಿಂದ ನಿರಂತರವಾದ ಸೇವೆ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ನೀವು ಯಾವುದೋ ಒಂದು ಟ್ರಸ್ಟ್ ಅನ್ನು ನಡೆಸ್ತಿದ್ದೀರಾ ಅಂತ ನಾವು ಕೇಳ್ಪಟ್ವಿ, ಅದ್ರ ಪರಿಚಯ ಮಾಡ್ಕೋಬೋದಾ? ಹೌದು ಸರ್, ನಾನು ಸಮರ್ಪಣಾ ವೃದ್ಧಾಶ್ರಮ ಅಂತ ಮೈಸೂರಿನ ಕುವೆಂಪು ನಗರದಲ್ಲಿ ಮಾಡ್ತಾ ಇದ್ದೀನಿ. 2 ಕಡೆ ನಡೆಸ್ತಾ ಇದ್ದೀನಿ ಈಗ. ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ? ಈಗ ನಮ್ಮಲ್ಲಿ 2 ಕಡೆ ಸೇರಿ ಒಂದು 40 ಚಿಲ್ಲರೆ ಇದ್ದಾರೆ, 46 ಜನ ಇದ್ದಾರೆ. ಸ್ಟಾಫ್ ಎಲ್ಲ ಸೇರಿದ 50 ಜನ ಆಗ್ತಾರೆ. ಪ್ರೆಸೆಂಟ್ ಸರ್, ಆ ಒಂದು ಟ್ರಸ್ಟ್ ಕಡೆಯಿಂದ ನೀವು ಯಾವ ರೀತಿ ಸಮಾಜ ಸೇವೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಾನು ಮೈಸೂರಲ್ಲಿ ಟ್ರಸ್ಟ್ ಮಾಡೋ ಮುಂಚೆನೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೇನೆ ವಿಷ್ಣುವರ್ಧನ್ ಸಂಘನ ರೆಡಿ ಮಾಡಿಕೊಂಡು ಅವ್ರ ಫಾಲೋವರ್ ನಾವು. ಅವ್ರು ಇದರಲ್ಲಿ ಸುಮಾರು ಸೇವೆಗಳನ್ನು ಮಾಡ್ತಾ ಇದ್ದೆ. ಆದ್ರೆ ಸಾರ್ವಜನಿಕರು ಹಾಗೂ ಸುಮಾರು ಜನ ನಮ್ಗೆ ಏನಾದ್ರು ಡೊನೇಟ್ ಮಾಡ್ಬೇಕಾದ್ರೆ ಸಂಘಟನೆ ಹೆಸರುಗಳಲ್ಲಿ ಮಾಡೋಕ್ ಆಗೋದಿಲ್ಲ ಅಂತ ಕೇಳಿದ್ರು. ಮತ್ತೆ ಒಂದು ಟ್ರಸ್ಟ್ ಮಾಡ್ಬೇಕು ಅಂತ ನಮ್ಮ ತಂದೆಯವ್ರ ಕನಸಿತ್ತು. ಅದಕ್ಕೆ ನಾನೇನ್ ಮಾಡಿದೆ, ಯಾವ್ದು ಅಂತ ಹುಡುಕ್ತಾ ಇದ್ದೆ. ನಮ್ಮ ತಂದೆಯವರು ಅಂದ್ರು ಸಮರ್ಪಣೆ ಅನ್ನೋದನ್ನ ಒಂದು ವ್ಯವಸ್ಥೆ ಅಂತ ಹೇಳಿದ್ರು. ನನಗೆ ಆತ್ಮೀಯರು ಒಬ್ರು ಸ್ನೇಹಿತರು ಹೇಳಿದ್ರು, ನೀವು ಯಾವ್ದಕ್ಕಾಗಿ ಸೇವೆ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ನನ್ನ ಸೇವೆ ಏನಾದ್ರೂ ಇಲ್ಲ ಸರ್, ಇದು ಒಂದು ಅದ್ಭುತವಾದ ಸೇವೆ, ನನ್ನ ಕಂಪ್ಲೀಟ್ ಸಮರ್ಪಣೆಯಿಂದ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಂದ್ರು, ಆ ವರ್ಡೇ ಚೆನ್ನಾಗಿದೆ ಅಲ್ರಿ, ಅದನ್ನೇ ಇಟ್ಬಿಡಿ ಅಂತಂದ್ರು. ಅವತ್ತು ಸಮರ್ಪಣೆ ಸೇವಾ ಟ್ರಸ್ಟ್ ಅಂತ ಮಾಡಿದೆ. ಇವತ್ತು ಸಮರ್ಪಣೆ ವೃದ್ಧಾಶ್ರಮ ಅಂತ ನಡೆಸ್ತಾ ಇದ್ದೀನಿ. ಓಕೆ ಸರ್, ನಿಮ್ಮ ಆಶ್ರಮದಲ್ಲಿ ನಾನು ತುಂಬಾ ಜನ ನಾನು ನೋಡಿದೆ, ಅವರೆಲ್ಲ ಯಾರು ಸರ್? ನಮ್ಮ ಆಶ್ರಮದಲ್ಲಿ ಇರೋರಿಗೆ ಯಾರು ಇಲ್ಲ. ಅಂದ್ರೆ ಅವ್ರ ಮಕ್ಳಿದಾರೆ ಬರೋಲ್ಲ, ಮೊಮ್ಮಕ್ಳಿದಾರೆ ಬರೋಲ್ಲ, ಅಣ್ಣ ತಮ್ಮಂದಿರುಗಳು ಇದ್ದೇ ಇರ್ತಾರೆ, ಅವ್ರ ಹೆಂಡತಿನೂ ಇರ್ತಾರೆ, ಅವರಿಗೆ ಯಜಮಾನರು ಇರ್ತಾರೆ. ಆದ್ರೂ ಕೂಡ ನಮ್ಮಲ್ಲಿ ಇರೋರೆಲ್ಲ ರೋಡಲ್ಲಿ ಇರುವಂತ ಭಿಕ್ಷುಕರಿಗೆ ಪೊಲೀಸ್ ಆರಕ್ಷಕರು ನೋಡ್ತಾರೆ, ನಮ್ಗೊಂದು ಫೋಟೋ ಕಳಿಸ್ತಾರೆ, ಸಾರ್ವಜನಿಕರು ನೋಡ್ತಾರೆ, ಫೋಟೋ ಕಳಿಸ್ತಾರೆ. ಅಂತವ್ರನ್ನ ನಾವು ಮಾಡಿರೋರು. ಸುಮಾರು ಜನಕ್ಕೆ ಆಶ್ರಮ ಅಂದ ತಕ್ಷಣ ಎಲ್ಲ ಇರೋ ತಗೊಂಡೋಗಿ ಸೇರ್ಸಿರ್ತಾರೆ ಅಂತ. ನಮ್ಮಲ್ಲಿ ಇರೋರಲ್ಲ, ಯಾರು ಇಲ್ಲದೆ ಅಂತ ನಿರ್ಗತಿಕರನ್ನ ನಾವು ಆಶ್ರಯ ಕೊಟ್ಟಿರೋದು. ಅವರು ರಸ್ತೆಯಲ್ಲಿ ಭಿಕ್ಷೆ ಬಿಡ್ತಾ ಇರ್ತಾರೆ. ಭಿಕ್ಷೆ ಬಿಡದಾಗ ಯಾರೋ ನೋಡ್ತಾರೆ, ಯಾರು ಇಲ್ವಲ್ಲ ಅಂತ ಯಾರೊಬ್ರು ಹೋಗ್ತಾರೆ, ನೋಡಿ ಹಿಂಗೆ ಯಾರೊಬ್ರು ಲಯನ್ ಕುಮಾರ್ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡ್ಬೋದಾ, ನಿಮ್ಗೆ ಸೇರಿಸ್ಬೋದು ಅಂತ ಸಾರ್ವಜನಿಕರು ನೋಡ್ತಾರೆ. ಅವ್ರ ಲೊಕೇಶನ್ ಸಮೇತ ಕಳಿಸ್ತಾರೆ. ಅದು ಈಗಿನ ಸ್ಟೂಡೆಂಟ್ಗಳೆಲ್ಲ ಕಳಿಸ್ತಾರೆ. ಪ್ರಚಾರ ನಾವು ಇರೋದ್ರಿಂದ ಮೊದಲು ನಾವೇನ್ ಮಾಡ್ತಿದ್ವು, ಎಲ್ಲಾದ್ರೂ ಹುಡಿಕೊಂಡು ಹೋಗ್ತಿದ್ದೋ, ಎಲ್ಲಾರು ಇರ್ತಾರ ದೇವಸ್ಥಾನದ ಹತ್ರ ಅಂತ. ನಾವು ಮೈಸೂರಿನ ರೈಲ್ವೆ ಸ್ಟೇಷನ್, ಕೆರೆ ಆಸ್ಪತ್ರೆ ಎಲ್ಲ ಹುಡುಕಿದ್ರೆ ಈಗ ಒಂದು 200-300 ಜನ ಸಿಗ್ತಾರೆ. ಬಟ್ ಅವರೆಲ್ಲ ನಮ್ಮ ಮೈಸೂರವರಲ್ಲ, ಹೊರ ರಾಜ್ಯದವರು. ಮೊದಲನೇಯಾಗಿ ನಮ್ಮ ರಾಜ್ಯದಲ್ಲಿರುವಂತವ್ರಿಗೆ, ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ಫಸ್ಟ್ ಆಶ್ರಯ ನಾವು ನೀಡ್ತಾ ಇದೀವಿ. ಯಾಕೆಂದ್ರೆ ಅವ್ರಿಗೆ ಎಲ್ಲರೂ ಇದ್ರು ಯಾರು ಇರಲ್ಲ, ಅಂತವ್ರೆ ನಮ್ಮ ಆಶ್ರಮದಲ್ಲಿದ್ದವರು ಇರೋದು. ಇವತ್ತು ಅವರಿಗೆ ಪರಿಪಾಲನೆ ನಾವು ಸುಮಾರು 13 ವರ್ಷಗಳಿಂದ ಅವರಿಗೆ ಊಟ, ತಿಂಡಿ, ಟ್ರೀಟ್ಮೆಂಟ್ ಪ್ರತಿ ಒಂದೊಂದು ನೋಡ್ಕೋತಾ ಇದ್ದೇನೆ. ಓಕೆ
ಸರ್ ಇವ್ರಿಗೆಲ್ಲ ಊಟದ ವ್ಯವಸ್ಥೆಗಳು ಹೆಂಗ್ ಮಾಡ್ತಾ ಇದೀರಾ ಸರ್? ನಾವು ಊಟದ ವ್ಯವಸ್ಥೆ ಬಹಳ ಕಷ್ಟನೇ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳಲ್ಲಿ ಹಾಕ್ತಿವಿ ಯಾರಾದ್ರೂ ಹೆಲ್ಪ್ ಮಾಡಿ ಅಂತ. ಈ ಹುಟ್ಟು ಹಬ್ಬದ ವಿಶೇಷಗಳು ಹಾಗೂ ನೆನಪಿನ ದಿನಗಳಿಗೆ ಊಟಗಳನ್ನು ಕೊಡ್ತಾರೆ, ಸ್ವಲ್ಪ ಜನ ರೇಷನ್ ಕೊಡ್ತಾರೆ. ಇದು ಯಾವುದೇ ಸರ್ಕಾರದ ಅನುದಾನದಲ್ಲಿ ನಡೀತಾ ಇಲ್ಲ ನಮ್ಮ ಆಶ್ರಮ, ಎಲ್ಲವೂ ಪಬ್ಲಿಕ್ ಡೊನೇಷನ್ ಇಂದ ಮಾಡ್ತಾ ಇದೀವಿ. ಆಮೇಲೆ ಊಟಗಳು ಚೌಟ್ರಿಗಳಲ್ಲಿ ಊಟ ಮಿಕ್ಕುತ್ತೆ ನಮ್ಮಲ್ಲಿ, ಎಲ್ಲಾರು ಚೌಟ್ರಿಗಳು ಅವರು ಫೋನ್ ಮಾಡ್ತಾರೆ. ಅದಕ್ಕಂತಾನೆ ಒಂದು ವ್ಯಾನ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಎಲ್ಲೇ ಚೌಟ್ರಿಗಳು ಹಾಗೂ ಮನೆ ಕಾರ್ಯಕ್ರಮದಲ್ಲಿ ಉಳಿದಿದ್ರೆ ಅಂತ ಊಟಗಳನ್ನ ಸುಮಾರು 1 ಲಕ್ಷದ ಮೇಲೆ ಜನಗಳಿಗೆ ಇವತ್ತು ಊಟ ನಾವು ಹಂಚಿದೀವಿ. ಮೈಸೂರು ಸುತ್ತಮುತ್ತಲು ಯಾವುದೇ ಆದರೂ ಅಪ್ ಟು ನಂಜನಗೂಡು, ಅಪ್ ಟು ಈ ಕಡೆ ಶ್ರೀರಂಗಪಟ್ಟಣ, ಅಲ್ಲಿ ತನಕನೂ ಚೌಟ್ರಿಗಳು ಎಲ್ಲೆಲ್ಲಿದೆಯೋ ಅಲ್ಲಿ ನಂಬರ್ಗಳು ನಮ್ದು ಇದೆ. ಫೋನ್ ಮಾಡ್ತಾರೆ, ಒಂದು 3-4 ಗಂಟೆಗೆ ಮಾಡ್ತಾರೆ. ಈ ಸ್ವಲ್ಪ ನಾನ್ ವೆಜ್ ಹೋಟ್ಲ್ ಅವರೆಲ್ಲ ಒಂದು 9 ಗಂಟೆ ಮೇಲೆ ಊಟ ಮಿಕ್ಕಿದ್ರೆ ಫೋನ್ ಮಾಡ್ತಾರೆ. ಆದ್ರೂ 10 ಗಂಟೆ ಆದ್ರೂ ಆ ಊಟಗಳನ್ನ ಕಲೆಕ್ಟ್ ಮಾಡಿ ನಾವು ಬಿಸಿ ಮಾಡಿ ನಾಳೆ ಬೆಳಗ್ಗೆಗೂ ಇಟ್ಕೋತೀವಿ. ಸಾಂಬಾರ್ಗಳು ಒಂದು 2 ದಿನಕ್ಕೆ ಆಗೇ ಆಗುತ್ತೆ. ನಾನ್ ವೆಜ್ಗಳನ್ನೆಲ್ಲ ಅವತ್ತಿಗೆ ಆ ಹೊತ್ತಿಗೆ ಮಾತ್ರ ಕೊಟ್ಟು ಕ್ಲಿಯರ್ ಮಾಡ್ಬಿಡ್ತೀವಿ. ಸರ್ ನಿನ್ನೆ ಮೊನ್ನೆ ನಾನು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಅನಾಥ ಶವಗಳನ್ನ ನೀವು ಮಣ್ಣು ಮಾಡೋದನ್ನ ನಾನು ತುಂಬಾ ನೋಡ್ತಾ ಇದ್ದೆ. ಅದರಲ್ಲಿ ತುಂಬಾ ಹೆಣಗಳಲ್ಲಿ ಕೆಲವೊಂದು ಸಮಸ್ಯೆಗಳಾಗಿ ಈ ತರ ಕೊಳತಿರೋದು, ಈ ತರದೆಲ್ಲ ನೀವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರ, ಅದೆಲ್ಲ ನಿಜನಾ ಸರ್? ಖಂಡಿತ ನಿಜ. ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈಗೆಲ್ಲ ಮಾಧ್ಯಮ ಅಂದ್ರೆ ಪ್ರಚಾರದಲ್ಲಿ ನಾವು ಯಾವುದನ್ನೇ ಸುಳ್ಳನ್ನು ಹಾಕಕ್ ಆಗಲ್ಲ. ಏನ್ ನಡೆದಿರುತ್ತೋ, ಏನ್ ನಾನು ಮಾಡಿರ್ತೀನೋ ನೇರ ದಿಟ್ಟ ಅಲ್ಲೇ ಅದನ್ನ ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾಕೆಂದ್ರೆ ನಮಗೂ ಒಂದು ಫೈಲ್ ಇರುತ್ತೆ. ಅದು ಸುಮಾರು ಕೊಳತೋಗಿರೋ ಶವಗಳು, ಸಾವಿರಾರು ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಅದರಲ್ಲೂ ಕೂಡ ಯಾರಾದರೂ ಬಡವರು ಬಂದ್ಬಿಟ್ಟು ನಮ್ಮ ಯಜಮಾನ್ರು ಇವರು, ನನ್ನ ಹೆಂಡತಿಯವರು, ನನ್ನ ಸಂಬಂಧಿಕರು ಇವರು, ದುಡ್ಡಿಲ್ಲ ಅನಾಥರು ಯಾರಾದರೂ ಬಂದು ಅಂಥವ್ರು ಕೂಡ ಅಂಥವ್ರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀನಿ. ಈಗ ನಮಗೆ ಪೊಲೀಸ್ ಆರಕ್ಷಕರು ಕರೆ ಮಾಡ್ತಾರೆ. ಈಗ ಯಾವುದೊಂದು ಕೆರೆಯಲ್ಲಿ ಒಂದು ಶವ ಕಾಣುತ್ತೆ, ಅವರು ಪೊಲೀಸ್ ಆರಕ್ಷಕರು ಸಪೋರ್ಟ್ ಮಾಡ್ತಾರೆ, ಬಂದು ಅವ್ರು ತೆಗಿಯಲ್ಲ. ಅವಾಗ ನಮ್ಮ ಆಂಬುಲೆನ್ಸು ನಮ್ಮ ಹುಡುಗರು ನಾವು ಹೋಗಿ ಅದು ಕೆರೆಯಲ್ಲಾಗಲಿ ಬಾವಿಲಾಗಲಿ ಎಷ್ಟು ದೂರ ಇರುತ್ತೋ ಅಷ್ಟು ದೂರ ಈಜು ಹೊಡೆದು ದೋಣಿ ತಗೊಂಡೋಗಿ ಅದನ್ನ ಬಾಡಿನ ಅದರೊಳಗಡೆ ಹಾಕ್ಕೊಂಡು ತಗೊಂಬಂದು ದಡಕ್ಕೆ ಕೊಟ್ಟು ಅವರ ಪೊಲೀಸ್ ಆರಕ್ಷಕರು ಅವ್ರು ಕೆಲಸ ಮಾಡ್ತಾರೆ. ಪಾಪ ಪೊಲೀಸ್ ಆರಕ್ಷಕರಿಗೂ ಧನ್ಯವಾದ ಹೇಳ್ಬೋದು. ಅದು ರಾತ್ರಿ ಆಗ್ಬೋದು, ಬೆಳಿಗ್ಗೆ ಆಗ್ಬೋದು, ನಮ್ಮ ಜೊತೆ ನಿರಂತರವಾಗಿ ಸೇವೆಯನ್ನ ನಮ್ಮ ಮೈಸೂರು ಜಿಲ್ಲೆ ಪೊಲೀಸ್ ಆರಕ್ಷಕರು ಹಾಗೂ ಕಮಿಷನರ್ ಅವರು ಬಹಳ ಸೇವೆಯನ್ನ ನಮ್ಮ ಜೊತೆಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಎತ್ಕೊ ಬಂದಾಗ ಬಹಳ ಕಷ್ಟ ಇದೆ, ಅದು ಅಷ್ಟು ಈಸಿ ಅಲ್ಲ. ವಿಡಿಯೋ ನಾವು ಮಾಡ್ಬಿಡ್ತೀವಿ, ಕೊಳತು ಹೋದ ಶವನ ಎತ್ಕೊಬಂದು ಅಂತ ನೋಡಿ. ಅದು ಒಂದು ದನ ಸತ್ತೋದ್ರು, ಒಂದು ನಾಯಿ ಸತ್ತೋದ್ರು ನಮಗೆ ಏನಂದ್ರೆ ಒಂದು 500 ಮೀಟರ್ ಸ್ಮೆಲ್ ಬರುತ್ತೆ. ಆದ್ರೆ ಅದು ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ, ಒಂದು ಕೊಳತೋಗಿರೋ ಶವ ಅಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬೇಕಾದ್ರೆ ಸ್ಮೆಲ್ ಬರ್ಬೋದು, ಅಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ. ನಾವು ಮಾಸ್ಕ್ ಹಾಕೊಂಡು, ಗ್ಲೌಸ್ ಹಾಕೊಂಡು ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಅದು ಟೈಮಿಂಗ್ಸ್ ಏನಿಲ್ಲ. ಶವ ಸಿಕ್ತಾ ಆ ಶವ ತಗೊಬರ್ಬೇಕು. ಆ 24/7 ನಾವು ಈಗ ನಮ್ಮಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಬಾಡಿಗೆ ಆಂಬ್ಯುಲೆನ್ಸ್ನ ತಗೊಂಡು ಆ ಡ್ರೈವರ್ನ ಕರ್ಕೊಂಡು ಹೋಗಿ ತಗೊಂಡು ಬರ್ತೀವಿ. ತಗೊಂಡು ಬಂದು ಮಾಸ್ಟರಿಗೆ ಕೊಡೋ ತನಕ ನಮಗೆ ನಾವು 2-3 ದಿನ ಊಟ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆ ರೀತಿ ಕೆಟ್ಟ ಸ್ಮೆಲ್ನ ತಗೊಂಡಿರ್ತೀವಿ. ನಮಗೆ ಅರ್ಧ ಗಂಟೆ ಬಾಡಿನ ತಂದು ಮಾಸ್ಟರಿಗೆ ಬಿಟ್ಟ ನಂತರ 1 ಅವರ್ ನಮ್ಮ ತಲೆನ ಇಟ್ಕೊಂಡು ನಾವೇ ಹೊಡ್ಕೋಬೇಕು ಅನ್ಸುತ್ತೆ, ಅಷ್ಟು ಪೈನ್ ಬರುತ್ತೆ. ಯಾಕೆಂದ್ರೆ ಆ ಸ್ಮೆಲ್ ಹಂಗಿರುತ್ತೆ, ಭಾರಿ ಕಷ್ಟ. ಅದು ಎಲ್ಲ ಕೊಳತೋಗಿದೆ ಅಂದ್ರೆ ಎಷ್ಟೇ ದೊಡ್ಡವನು 6 ಅಡಿ ಇದ್ರೂ ಕೂಡ ನಮ್ಮ ಕೈಗೆ ಸಿಕ್ಕಿದಾಗ ಇಷ್ಟು ಉಂಡೆ ತರ ಸಿಗ್ತದೆ. ಯಾಕೆಂದ್ರೆ ಎಲ್ಲ ಮೂಳೆ ಬಿಟ್ರೆ ಇನ್ನೇನು ಇರಲ್ಲ. ಕೆರೆಯಲ್ಲೆಲ್ಲ ಇದರಲ್ಲೆಲ್ಲ ಹೊಳೆಯಲ್ಲೆಲ್ಲ ನೀರಲ್ಲಿದ್ದಾಗ ಊದ್ಕೊಂಡಿರ್ತವೆ, ಆ ಮೀನುಗಳೆಲ್ಲ ಮೊಕನ ಕೈ ಕಲ್ಲೆಲ್ಲ ತಿಂದಿರ್ತವೆ. ಅಂತ ಬಾಡಿಗಳನ್ನ ಎತ್ಕೊಬರ್ಬೇಕಾದ್ರೆ ಇನ್ನು ಮುಟ್ಟಿದ್ರೆ ಕೈಗೆ ಪೀಸ್ ಬಂದ್ಬಿಡ್ತವೆ. ಭಾರಿ ಕಷ್ಟ. ಅದನ್ನ ನಾವು ನಮ್ಮ ಡ್ರೈವರ್ಗಳು ಅದನ್ನ ತಗೊಂಡ್ ಬರೋದು. ಪೊಲೀಸ್ ಆರಕ್ಷಕರು ಸಪೋರ್ಟ್ ಮಾಡ್ತಾರೆ. ಅಂತದ ಮಾಸ್ಟರಿಗೆ ತಗೊಬರ್ತೀವಿ, ಪ್ರಚಾರ ಮಾಡ್ತೀವಿ. ಅವ್ರ ಫೋಟೋ, ಫಿಂಗರ್ ಪ್ರಿಂಟ್ಸ್ ಎಲ್ಲ ಪೊಲೀಸ್ ಮಾಡ್ತಾರೆ. ಅದು ಎಲ್ಲೂ ಸಿಕ್ಲಿಲ್ಲ ಅಂದಾಗ ಗೊತ್ತಾಗುತ್ತೆ. ಸಿಕ್ಕಿದ್ರೆ ಅವ್ರ ಕಡೆಯವ್ರು ಬಂದು ಅದು ಏನಿದೆಯೋ ಅದೇ ಶವ ಹೆಂಗಿರುತ್ತೋ ಆ ಕಂಡೀಷನಲ್ಲಿ ವೈಟ್ ಬಟ್ಟೆಗೆ ಸುತ್ತಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಆಗಿರ್ತದೆ. ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ಅಂತ ಶವನ ತಿರ್ಗಾ ಅದೇ ಉಂಡೆ ಕಟ್ಟಿರೋದು ಪೋಸ್ಟ್ ಮಾರ್ಟಮ್ ಮಾಡಿರೋದನ್ನ ನಾವು ತಿರ್ಗಾ ವೈಟ್ ಬಟ್ಟೆಲಿ ಕಟ್ಟಿ ಮಣ್ಣು ಮಾಡಕ್ಕೆ ತೊಗೊಂಡೋಗ್ತೀವಿ. ಅದೆಲ್ಲ ಮಾಡಿ ಮುಗಿಸೋಕೆ ಮ್ಯಾಕ್ಸಿಮಮ್ ಒಂದು ಶವಕ್ಕೆ 10 ದಿನ ಬೇಕು. ಪೋಸ್ಟ್ ಮಾರ್ಟಮ್ ಮಾಡಿ ಅದಾದ ನಂತರ ಪ್ರಚಾರ ಮಾಡಿ ಅದಾದ್ಮೇಲೆ 10ನೇ ದಿನಕ್ಕೆ ಮಾಡ್ತೀವಿ. ಆಲ್ರೆಡಿ ಇದು ಕೊಳತೋಗಿರುತ್ತೆ, ಎಷ್ಟು ದಿನದ ಗೊತ್ತಿರಲ್ಲ. ಅದು 10 ದಿನದೋ 50 ದಿನದೋ 100 ದಿನದ ಗೊತ್ತಿರಲ್ಲ. ತಿರ್ಗಾ ನಮ್ಮ ಹತ್ರ ಬಂದಾಗ ಅದು ಫಾರ್ಮಾಲಿಟೀಸ್ ಇರುತ್ತೆ 10 ದಿನ. ಅದಾದ ನಂತರ ಮಾಡ್ಬೇಕಾದ್ರೆ ಅದ್ರ ಸ್ಮೆಲ್ ಹೆಂಗಿರ್ಬೋದು, ಭಾರಿ ಕಷ್ಟ. ಅದಾದ ನಂತರ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಸರ್ ಇವಾಗ ಸಾಕಷ್ಟು ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದೀನಿ ಅಂತ ಹೇಳಿದ್ರಿ. ಸೊ ಕೆಲವರೆಲ್ಲ ಕೇಳ್ತಿರ್ತಾರೆ ಈ ದೆವ್ವ ಭೂತ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ನಿಮಗೆ ಆತರ ಯಾರಾದ್ರೂ ಕಾಣಿಸ್ಕೊಂಡಿದಾರ ಅಥವಾ ಅದರಿಂದ ಏನಾದ್ರು ನಿಮ್ಗೆ ಎಫೆಕ್ಟ್ ಅಂತ ಏನಾದ್ರು ಆಗಿದೆಯಾ ಸರ್? ಜನಗಳ ಆಶೀರ್ವಾದ ಹಾಗೂ ಭಗವಂತನ ಆಶೀರ್ವಾದದಿಂದ ಇಲ್ಲಿವರೆಗೂ ಏನೂ ಆಗಿಲ್ಲ. ಬಟ್ ಒಂದು 2-3 ಶವಗಳಲ್ಲಿ ನಮಗೆ ಅದು ಅಭ್ಯಾಸ ಆಗಿದೆ. ಮೊದಲನೇ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾನೇ ಅಂತ್ಯ ಸಂಸ್ಕಾರ ಮಾಡಿದ್ದೆ. ಅವಾಗ ಒಂದು 8 ದಿನದ ಬಾಡಿನ
ನಾನು ಮನಗಿದ್ದಾಗ ಬಂದು ಅವ್ರು ನಮ್ಮನ್ನ ಕರೆದಂಗಿತ್ತು, ತಟ್ಟದಂಗಿತ್ತು, ಅವ್ರು ಯಾರೋ ಬಂದು ನನ್ನ ಮೈ ಮೇಲೆ ಮನಗದಂಗಿತ್ತು. ಆ ಫೀಲ್ ಎಲ್ಲ ನಾನು ಮಾಡಿದ್ದೀನಿ. ಆದ್ರೆ ನಾನು ತಿರ್ಗಾ ನಾನು ಒಂದು ಬಾಡಿದಾಗಾಯ್ತು, ಒಬ್ರು ಮಹಿಳೆ ಪಾಪ, ಅದು ಪ್ರೆಗ್ನೆಂಟ್ ಲೇಡಿ, ಮಗುನು ತೀರೋಗಿತ್ತು ಹೊಟ್ಟೆಯಲ್ಲಿ, ಮತ್ತೆ ಆ ತಾಯಿನೂ ತೀರೋಗಿತ್ತು. ಅದು ಮೈಸೂರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ರಾತ್ರಿ ಹೊತ್ತಲ್ಲಿ 4:15 ಓಕೆ. ಆ ಶವ ಬಂದಿತ್ತು. ಅದು ನಮಗೆ ಎಲ್ಲ ಕ್ಲಿಯರ್ ಮಾಡಕ್ 13 ದಿನ ಆಗಿತ್ತು. ಆ ಶವ ಅಮ್ಮನ ನಾನು ತುಂಬಾ ಒಂದು ವಾರ ನೋಡ್ದಂಗೆ ಆಗ್ತಿತ್ತು. ಮನಗದಾಗೆಲ್ಲ ಮಕ್ಕದಲ್ಲಿ ಬದ್ನಂಗಿತ್ತು, ಕರ್ದಂಗಿತ್ತು ಸಿಕ್ಕಾಬಟ್ಟೆ. ಆಮೇಲೆ ಗೊತ್ತಲ್ಲ, ಪಿಕ್ಚರ್ಗಳಲ್ಲಿ ಬಂದಾಗ ಭಯ ಹೆಂಗ್ ಆಗ್ತಿತ್ತು, ಅದೆಲ್ಲವನ್ನ ನಾನು ಅನುಭವಿಸಿದ್ದೀನಿ. ದೇವರಿದ್ಮೇಲೆ ದೆವ್ವ ಇದ್ದೇ ಇರುತ್ತೆ. ಬಟ್ ಆ ಲೆವೆಲ್ಗೆ ಪಿಕ್ಚರ್ಗಳಲ್ಲಿ ನೋಡ್ದಂಗೆ ಬಂದು ಎದುರಿಸೋದು, ಮಾಡೋದು, ಹಂಗ್ ಮಾಡೋದು ಖಂಡಿತ ಆಗಿಲ್ಲ. ಬೆಚ್ಚಿದ್ದೀನಿ, ಎದುರಿದ್ದೀನಿ. ಒಂದು ಸಂದರ್ಭದಲ್ಲಿ ಸ್ಟಾರ್ಟಿಂಗ್ 1-2-3 ಶವಗಳಿಗೆ ಎದುರಿದ್ದೀನಿ. ಆದ್ರೆ ಅದಾದ ನಂತರ ಈ ಸ್ಮಶಾನದಲ್ಲಿ, ಅಂದ್ರೆ 3ನೇ ಬಾಡಿ ನಾನು ಮಾಡ್ಬೇಕಾದ್ರೆ ಸ್ಮಶಾನದಲ್ಲಿ ದಿಢೀರ್ ಅಂತ ಒಂದು ಸೌಂಡ್ಗಳಾಗೋದು, ಆ ಬಿಸಿಲಿಗೆ ಗಾಳಿಗೆ ಎಲೆಗಳೆಲ್ಲ ಉದುರೋದು, ಆ ಎಲೆಗಳೆಲ್ಲ ಉದುರೋದು ಸೌಂಡ್ಗೆಲ್ಲ ನಾನು ಅವಾಗ ಬಿಚ್ಚಿದ್ದೀನಿ. ಇವರೇ ಅಲ್ಲಿ ದೆವ್ವಾಗ ಬಂದ್ಬಿಟ್ಟವ್ರ, ನನ್ನ ಹಿಂದೆ ನಿಂತವ್ರ ಅಂತ ಹೇಳಿ ಆ ಗುಂಡಿ ನೋಡೋದು, ಆ ಶವ ನೋಡೋದು. ಒಂದು ಮಹಿಳೆ ಶವಕ್ಕೆ ಮಾತ್ರ 1-2-3 ಸರಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಅನುಭವ ಆಗಿದೆ, ಬೆಚ್ಚಿದ್ದೀನಿ. ಅಲ್ಲಿ ಬೆಚ್ಚಿದಾಗ ನನ್ನ ಶವ ನೋಡಿದ್ದೀನಿ. ಆದ್ರೂ ನನಗೆ ಏನೋ ಒಂದು ಒಳಗಡೆ ಧೈರ್ಯ, ಏನಂದ್ರೆ ಮಾಡ್ಲೇಬೇಕು, ಏನಾರಾಗ್ಲಿ, ದೆವ್ವ ಇದ್ರೆ ಬರ್ಲಿ ನನ್ನ ಮೈ ಮೇಲೆ, ಏನು ನಾನು ಮಾಡ್ತಿರೋದು ಒಳ್ಳೆ ಕೆಲಸ ತಾನೆ ಅಂತ ನಿಂತ್ಕೊಂಡೆ. ಆದ್ರೆ ಅವತ್ತು ನನಗೆ ಭಗವಂತ ಜೊತೆಲಿದ್ದ. ಹಾಗೆ ಸಾವಿರಾರು ಜನ, ಲಕ್ಷಾಂತರ ಜನ ಕನ್ನಡಿಗರು, ತಂದೆ ತಾಯಿಂದಿರ ಆಶೀರ್ವಾದ ಇರೋದ್ರಿಂದ 3ನೇ ಶವಕ್ಕೆ ಭಯ ಪಟ್ಟವ್ ನಾನು 300 ಹೋಗಿ 400 ಹೋಗಿ ಸಾವಿರಾರು ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಇವತ್ತವರೆಗೂ ಎಲ್ಲೂ ಬೆಚ್ಚಿಲ್ಲ, ಧೈರ್ಯವಾಗಿದ್ದೀನಿ. ಅದೇ ಜನಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ. ಗ್ರೇಟ್ ಸರ್. ಎಷ್ಟೋ ಜನಗಳು ಸ್ಮಶಾನಕ್ಕೆ ಹೋಗೋಕೆ ತುಂಬಾ ಹೆದರುತ್ತಾರೆ, ಓಕೆನಾ? ಬಟ್ ಅಂಥದ್ರಲ್ಲಿ ನೀವು ಎವ್ರಿ ಮಂತ್ ಒಂದು 10-15 ಹೆಣಗಳ ಅಂತ್ಯ ಸಂಸ್ಕಾರ ಮಾಡ್ತಿರ್ತೀರಾ. ಸೊ ಆ ಥರ ಹೆದರ್ಕೊಳ್ಳೋರ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನೋಡಿ ಸ್ನೇಹಿತರೆ, ಅದು ನಿಜಾನೇ. ಎಲ್ಲ ಹೇಳ್ತಾರೆ, ಯಾರೋ ಒಬ್ರು ಒಂದು ಶವನ ಚಟನೆ ಎತ್ಕೊಬಿಟ್ಟು ನಾನು ನಮ್ಮ ಊರವ್ರದ್ದು ಎತ್ತದೆ, ನಮ್ಮ ಅಣ್ಣವ್ರದ್ದು ನಾನೇ ಎತ್ತದೆ ಅಂತ ಹೇಳಿ ವರ್ಷ ಪೂರ್ತಿ ಮಾತಾಡ್ತಿರ್ತಾರೆ. ಒಂದು ಶವಕ್ಕೆ ನಾವು ಸಾವಿರಾರು ಶವಗಳನ್ನ ಮಾಡ್ತಾ ಇರ್ತೀವಿ. ಸ್ಮಶಾನದಲ್ಲಿ ಖಂಡಿತ ದೆವ್ವ ಇರೋದಿಲ್ಲ. ಈ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಅದು ಸುಳ್ಳು. ಸ್ಮಶಾನದಲ್ಲಿ ಪ್ರಶಾಂತವಾಗಿರುತ್ತೆ. ಯಾವುದೋ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಒಂದು ಸಾಂಗ್ ಇದೆ, ಏನೇನಂದ್ರೆ ಎಲ್ಲೆಗಿಂತಲೂ ಸ್ಮಶಾನದಲ್ಲಿ ಬಂದು ಕೂತ್ಕೊಂಡ್ರೆ ನೆಮ್ಮದಿ ಅಂತ. ಯಾಕಂದ್ರೆ ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ, ಅಲ್ಲಿ ಯಾರೂ ಬರಲ್ಲ. ಅದು ಪ್ರಶಾಂತವಾದ ಜಾಗ, ಅದು ದೇವ್ರಿರೋ ಜಾಗ. ಯಾಕಂದ್ರೆ ಪಾಪ ಮಾಡಿರೋನು, ಪುಣ್ಯ ಮಾಡೋನು, ಇವತ್ತು ಏನೇನ್ ಮಾಡ್ತಾ ಇದಾರೋ ಕೊನೆಗೆ ಆ 6 ಅಡಿ 3 ಅಡಿ ಜಾಗಕ್ಕೆ ಬರಬೇಕು. ಅಲ್ಲಿ ಯಾವುದೇ ರೀತಿ ದೆವ್ವಗಳಿಲ್ಲ. ನನಗೊಂದಿನ ಅಂದ್ರೆ ಸುಮಾರು ಒಂದು 78ನೇ ದಿನದ ಅನ್ಸುತ್ತೆ ನನ್ನ ಒಂದಿದ್ದು. ಆ ಒಂದು ಶವನ ಅಂತ್ಯ ಸಂಸ್ಕಾರ ಮಾಡಿ, ಅದು ಒಬ್ರು ಮೂಲತಃ ಇಲ್ಲಿ ಅವರದ್ದು ಒಬ್ಬ ಲೋಕಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಬೇರೆ ರಾಜ್ಯದವನು ತೀರೋಗಿರೋದು. ಬಹಳ ಭಯಂಕರವಾಗಿ ಹೈಟ್ ಪರ್ಸನಾಲಿಟಿ ಇದ್ದ. ಆ ಶವನ ಅಂತ್ಯ ಸಂಸ್ಕಾರ ಮಾಡಿ ಅವತ್ತು 6:15 ಆಯ್ತು. ನಾವು ಅಂತ್ಯ ಸಂಸ್ಕಾರ ಅಂದ್ರೆ 6 ಗಂಟೆ ಒಳಗಡೆ, ನಾವು ಪೊಲೀಸ್ ಆರಕ್ಷಕರು ಮಾಡೋದು. 6:15 ಗಂಟೆ ಆಗೋಯ್ತು. ನಾವು ಗಾಡಿ ಆಂಬ್ಯುಲೆನ್ಸ್ ತಗೊಂಡು ನಾವು ಇನ್ನೇನು ಹೊರಡ್ಬೇಕನ್ಸುತ್ತೋ, ನಾವು ಬೆಚ್ಚೋ ತರ ನಮ್ಮ ಮುಂದೆ ಏನೋ ಪಾಸ್ ಆದಂಗೆ ಆಗೋಯ್ತು ಸಡನ್ಲಿ. ಅವತ್ತು ಒಂದು ಹಾರ್ಟ್ ಅಟ್ಯಾಕ್ ಆಗೋ ತರ ಮೊದಲನೇ ಬಾರಿ ಅಂದ್ರೆ ತುಂಬಾ ಬೆಚ್ಚಿದ್ದು ಅಂದ್ರೆ ಆ ಒಂದು ಸಂದರ್ಭ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಅಷ್ಟೇನೆ. ಯಾಕಂದ್ರೆ ಅದು ಬಹಳ ಬೆಚ್ಚಿಬಿಟ್ಟೆ ನಾನು ಅವತ್ತು. ಅದಾಗಿದ್ದು 1 ವಾರ ನನಗೆ ಚಳಿ ಜ್ವರ ತರನೋ ಆ ತರ ಇದಾಯ್ತು, ಫೀಲ್ ಆಯ್ತು. ಮತ್ತೆ ಪೊಲೀಸ್ ಆರಕ್ಷಕರು ಕರೀತಾ ಇದ್ರಲ್ಲ, ಏನ್ ಹಿಂಗ್ ಸ್ಮಶಾನಕ್ಕೆ ಹೋದ್ರೆ ಏನಾರ ಆಗತ್ತೆ ಅಂತ. ಆದ್ರೆ ಅದು ನನ್ನ ಮನಸ್ಸಿಗೆ ನಾನು ಅನ್ಕೊಂಡಿದ್ದು, ನಾನು ಊತ ಹಾಕಿದ್ದೀನಿ, ಯಾರೋ ಬರ್ತಾ ಇದ್ದಾರೆ, ನನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ. ಖಂಡಿತ ಸ್ಮಶಾನದಲ್ಲಿ ಯಾವುದೇ ರೀತಿ ದೆವ್ವ ಇರಲ್ಲ. ದೆವ್ವ ಎಲ್ಲಿದೆ ಅಂದ್ರೆ ಈಗ ಮನುಷ್ಯನಲ್ಲಿದೆ. ಯಾರು ನಾನು ಅಂತ ಓಡಾಡ್ತಿರ್ತಾರಲ್ಲ, ಅವನೇ ನಿಜವಾದ ದೆವ್ವ. ತಂದೆ ತಾಯಿ ಹಣಕ್ಕಾಗಿ ಕಾಯ್ತಾ ಇರ್ತಾರಲ್ಲ, ಅಣ್ಣನ ಹೊಡಿತಾನೆ, ತಮ್ಮನ ಹೊಡಿತಾರೆ, ಈ ದುಡ್ಡಿಗಾಗಿ ಸ್ವಂತ ಗಂಡದಿರನ್ನ, ಸ್ವಂತ ಹೆಂಡತಿನ, ಮಕ್ಕಳನ್ನ ಹೊಡೆದಾಕ್ತಾರಲ್ಲ, ನಿಜವಾದ ದೆವ್ವ ಅವರೇನೆ. ಮನುಷ್ಯನಲ್ಲೇ ಒಬ್ಬೊಂದು ರಾಕ್ಷಸ ಇದ್ದಾನೆ. ದೆವ್ವ ಯಾವುದೇ ರೀತಿಯ ಸ್ಮಶಾನದಲ್ಲಿ ಇರೋದಿಲ್ಲ ಸರ್. ಸರ್, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಎಷ್ಟೋ ಜನ ಅನ್ಕೋತಾರೆ ಸರ್, ಸಮಾಜ ಸೇವೆ ಮಾಡ್ಬೇಕಂತಂದ್ರೆ ಫ್ಯಾಮಿಲಿ ಯಾರು ಇರಬಾರ್ದು, ಸಿಂಗಲ್ ಆಗಿದ್ರೆ ಮಾತ್ರ ಸಮಾಜ ಸೇವೆ ಮಾಡಕ್ಕಾಗತ್ತೆ ಅಂತ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯಾರೋ ದೊಡ್ಡರಷ್ಟೇ ಹೇಳ್ಕೋಬೇಕು. ಒಂದು ಫ್ಯಾಮಿಲಿ ಇತ್ತು ಅಂದ್ರೇನೆ ಹೋರಾಟ ಮಾಡೋದಕ್ಕಾಗ್ಬೋದು, ಒಂದು ಸೇವೆ ಮಾಡೋದಕ್ಕೆ ಒಂದು ಸಪೋರ್ಟಿಂಗ್ ಇರಲೇಬೇಕು ಸರ್. ಒಂಟಿಯಾಗಿದೆ ಏನ್ ಮಾಡಕ್ ಸಾಧ್ಯ? ಏನಾರು ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ನಮಗೇನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೆ ಅಳೋದಕ್ಕಂತ ನಾನು 4 ಜನ ಇರಬೇಕು ಅಂದ್ರೆ ಅದು ನಮ್ಮ ಫ್ಯಾಮಿಲಿ ಅಂತ ಇರಬೇಕು. ಇವತ್ತು ಏನ್ ನಾವು ಬೆಳೆದಿದ್ದೀವೋ, ನಾನೀಗ ಅಷ್ಟು ಶವಗಳ ಅಂತ್ಯ ಸಂಸ್ಕಾರ ಮಾಡಿ ಹೋಗ್ಬೇಕಾದ್ರೆ ನಾನು ಮಿಸ್ಸಸ್ಗೆ ಒಂದು ಫೋನ್ ಮಾಡ್ತೀನಿ, ನೀರ್ ಕಾಯಿಸು, ನೀರ್ಗಿಡು ಅಂತೀನಿ. ಹೆಂಡತಿ ಇರೋದಕ್ಕೆ ತಾನೇ ಹೇಳ್ತೀವಿ. ಆಮೇಲೆ ನಮಗೊಬ್ರು ಎಲ್ಲರೂ ಇದ್ದಾಗ ಹೆಂಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ಮತ್ತೆ ಒಂದು ಫ್ಯಾಮಿಲಿ ಇತ್ತು ಅಂತಂದ್ರೆ ನಮ್ಮನ್ನ ಫೋಕಸ್ ಮಾಡ್ತಾ ಇರ್ತಾರೆ. ನಮಗೊಂದು ಇರುತ್ತೆ 6 ಗಂಟೆ ಆದ್ರೆ ಮನೆಗೆ ಹೋಗ್ಬೇಕು, ಹೆಂಡತಿ ಮಕ್ಳಿದ್ದಾರೆ ಅಂತ. ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಯಾವ ಒಂಟಿಯಾಗಿ ಮಾಡೋದಲ್ಲ, ಫ್ಯಾಮಿಲಿ ಇರಲೇಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಇವತ್ತು ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದಕ್ಕೆ ಅಷ್ಟು ಸೇವೆ ಮಾಡಕ್ ಸಾಧ್ಯ. ಅದರ ಆ ವಿಷಯದಲ್ಲಿ ಹೇಳ್ತೀನಿ, ಫ್ಯಾಮಿಲಿ ಬೇಕೇ ಬೇಕು.
ಸಮಾಜ ಸೇವೆ ಮಾಡೋದಕ್ಕೆ. ಇವಾಗ ನೀವು ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇದಕ್ಕೆಲ್ಲ ನಿಮಗೆ ಯಾರು ಇನ್ಸ್ಪಿರೇಷನ್, ಜೊತೆಗೆ ಯಾಕೆ ಸರ್ ಇದೇ ಕೆಲಸನ ನಿಮಗೆ ಚೂಸ್ ಮಾಡ್ಬೇಕಂತ ಅನಿಸ್ತು? ಸರ್ ನೋಡಿ, ತುಂಬಾ ಜನ ತುಂಬಾ ತರ ಸೇವೆ ಮಾಡ್ತಾ ಇದ್ದಾರೆ. ನನ್ನ ಸೇವೆ ಮಾಡ್ತಾ ಇದ್ದಾರೆ ತುಂಬಾ ಜನ. ನನ್ನ ನೋಡಿ ತುಂಬಾ ಜನ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ಬಹಳ ಖುಷಿ ಪಡ್ತೀನಿ. ಯಾಕಂದ್ರೆ ನಾನು ಒಬ್ಬನೇ ಲೈನ್ ಮಾಡಲ್ಲ, ಇನ್ನೊಂದು ಲೈನ್ಗಳು ಉಳ್ಕೊಳ್ಳಿ ಮಾಡಿ ಅಂತ. ಈ ಸೇವೆ ಬರೋದ ಮೂಲ ಕಾರಣ ನಮ್ಮ ತಂದೆಯವರ ಸಾವನ್ನ ನೋಡಿ ನಾನು ಪರಿವರ್ತನೆ ಆದೆ. ನಮ್ಮ ತಂದೆಯವರು 108 ಜನ ಸೇವೆ ಮಾಡ್ತಾ ಇದ್ರು. ನನ್ನ ಮಾಡ್ತಿರೋ ಪರ್ಸನಲ್ ಕೆಲಸಗಳನ್ನು ಬಿಟ್ಟು ನಾನು ಈ ಸೇವೆಗೆ ಬರಬೇಕು ಅನ್ನೋದು ನಮ್ಮ ತಂದೆನೇ ಕಾರಣ. ಆದ್ರೆ ಅಲ್ಲಿ ಭಗವಂತ ನನ್ನ ಜೊತೆ ಆವಾಗ ಮಾತಾಡ್ತಿದ್ದ. ಯಾವ ತರ ಮಾತಾಡ್ತಿದ್ದ ಅಂದ್ರೆ, ನಿನ್ ಕೈಲಿ ಏನೋ ಮಾಡಕ್ ಸಾಧ್ಯ, ನೀನ್ ಮಾಡ್ತಿರೋ ಕೆಲಸಕ್ಕೂ ಇದು ಸಂಬಂಧ ಇಲ್ಲ, ನೀನ್ ಡಿಫ್ರೆಂಟ್ ಅಂತ ನನಗೆ ದೇವರು ಆವಾಗ ಹೇಳ್ತಾ ಇದ್ರು. ಅದನ್ನ ಮನಸ್ಸಿಕೊಂಡೆ. ನಮ್ಮ ತಂದೆ ತೀರ್ಕೊಂಡಿದ್ದು ದಿನದಿಂದ 11ನೇ ದಿನ ಕಾರ್ಯ ಮುಗಿಯೋದ್ರೊಳಗೆ ಈ ಸಮಾಜ ಸೇವೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೆ. ಆದ್ರೆ ಮಾಡಿದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು. ಎಲ್ಲರೂ ಹಂಚ್ತಾರೆ, ಎಲ್ಲರೂ ಬಟ್ಟೆ ಕೊಡ್ತಾರೆ, ಎಲ್ಲರೂ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ನಾನು ಒಬ್ಬ ಬೇರೆ ಇರಬೇಕು ಅಂತ ಹೇಳಿ ನಾನು ಈ ಅನಾಥಾಶ್ರಮಗಳನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾದೆ. ಆದ್ರೆ ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. 100ರಲ್ಲಿ 5 ಜನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಆದ್ರೆ ತುಂಬಾ ಡೆತ್ ಡೀಪ್ ಆಗಿ ಮಾಡ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಅದನ್ನ ನಾನು ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ನೋಡ್ತಾ ಇದ್ದೀರಾ. ಬಹಳ ಕಷ್ಟ ಇದೆ ಸೇವೆ. ಅಷ್ಟು ಸುಲಭವಾಗಿ ಎಲ್ಲರೂ ಮಾಡೋಕ್ಕಾಗಲ್ಲ. ಮೈಂಡ್ ಸೆಟ್ ಒಂದೇ ತರ ಇರಲ್ಲ. ಯಾಕಂದ್ರೆ ಸ್ಮಶಾನ ಹಾಗೂ ಮನೆ, ಕೆರೆ, ಬಾವಿ, ಒಳ್ಳೆ ಹ್ಯಾಂಗ್ ಮಾಡ್ಕೊಂಡು ಈ ಜಾಗಕ್ಕೆಲ್ಲ ಹೋಗಿ ಬಂದಾಗ ನಮ್ಮ ಮೈಂಡ್ ಸೆಟ್ ನಾರ್ಮಲ್ ಆಗಿರಲ್ಲ. ಅದನ್ನೆಲ್ಲ ಫೇಸ್ ಮಾಡಿ ಡಿಫ್ರೆಂಟ್ ಸೇವೆ ಮಾಡಬೇಕು ಅಂತ ಬಂದು ಈ ತರ ಡಿಫ್ರೆಂಟ್ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ನಿಮ್ಮ ಹೆಸರು ಲಯನ್ ಕುಮಾರ್ ಅನ್ನೋ ಹೆಸರನ್ನ ನಾವು ಕೇಳ್ಬಿಟ್ಟಿದ್ದೀವಿ. ಸೊ ಇದರಿಂದ ಏನಾದ್ರು ಸ್ಟೋರಿ ಇದೆಯಾ? ಈ ಏನು ಸ್ಟೋರಿ ಇಲ್ಲ, ಎಲ್ಲರೂ ನನ್ನ ಕುಮಾರ್ ಅಂತಾನೆ ಕೂಗಿದ್ರು. ನಮ್ಮ ತಂದೆ ಬೇರೆ ಹೆಸರು, ನನ್ನ ಕುಮಾರ್ ಅಂತಾನೆ ಎಲ್ಲರೂ ಕೂಗ್ತಾ ಇದ್ದು. ಸೇವೆ ಮಾಡೋ ಟೈಮಲ್ಲಿ ನಾವು ಯಾವಾಗ ದೊಡ್ಡ ದೊಡ್ಡ ಸೇವೆ ಕೈ ಹಾಕ್ತಿದ್ದು, ಅವಾಗ ಮೈಸೂರು ಮತ್ತು ಪಾಂಡವಪುರದವರು ಇಬ್ರು ಒಂದು ಕಬಡ್ಡಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದ್ರು. ನಾನು ಯಾವ ದೊಡ್ಡ ಅತಿಥಿ ಇಲ್ಲಿ ಕರೆದ್ರು. ಅಲ್ಲಿ ಒಬ್ರು ಶಂಕರ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಅವ್ರು ತೀರೋದ್ರು. ಅವ್ರು ನಮಗೆ ಈ ಕಾರ್ಯಕ್ರಮ ಬರಲೇಬೇಕು ಅಂತ ಕರೆದ್ರು. ಆವಾಗ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಚಿಕ್ಕದ್ರಿಂದ. ಅದರಿಂದ ಅವ್ರ ತರನೇ ಖಡ್ಗ ಹಾಕೋದು ಇವೆಲ್ಲ ನನಗೆ ಬಹಳ ಮೊದಲಿನಿಂದ ಅಭ್ಯಾಸ ಆಗ್ತಿತ್ತು. ಅವ್ರ ಚಿತ್ರಗಳನ್ನ ನೋಡಲ್ಲ ನಾನು. ಅಲ್ಲಿ ಕರೆದಾಗ ಏನ್ ಮಾಡಿದ್ರೆ, ಅಲ್ಲಿ ಲಯನ್ ಅನ್ನೋ ಪ್ರಶಸ್ತಿ, 33ನೇ ಪ್ರಶಸ್ತಿ ನನಗೆ ಲಯನ್ ಕುಮಾರ್ ಅಂತ ಅವರು ಪ್ರಶಸ್ತಿ ಕೊಟ್ಟರು. ನಾನು ನೋಡ್ಬಿಟ್ಟು ಹೇಳಿದ್ರು, ಸರ್ ನೀವು ಲಯನ್ ತರನೇ ಇದ್ದೀರಾ, ನೀವು ಮಾಡೋ ಕೆಲಸ ಆಗಿದೆ, ಎಲ್ಲರೂ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಹೇಳಿ ವೇದಿಕೆ ಮೇಲೆ ಪ್ರಚಾರ ಮಾಡಿ ಕೈ ಕೊಟ್ಟರು. ನಾನು ಕುಮಾರ್ ಅಂತ ಹೇಳಿದ್ರು, ಇಲ್ಲ ಅವರು ಫಿಕ್ಸ್ ಮಾಡ್ಬಿಟ್ಟು ನಮ್ಮ ಲಯನ್ ಕುಮಾರ್ ಅಂತಾನೆ. ಈ ಕಡೆ ಲಯನ್ ಅಂತ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾರೆ. ಅವರ ಅಭಿಮಾನಿಯಿಂದ ಆ ಹೆಸರು ಹಂಗೆ ಆಗಿ ಇವತ್ತಿಗೂ ಪ್ರಚಾರದಲ್ಲಿ ಮಿಲಿಯನ್ ಜನ ಕೂಗ್ತಾರೆ ನಮ್ಮನ್ನ ಲಯನ್ ಕುಮಾರ್ ಅಂತ ಸರ್. ಇದರಿಂದ ಏನಿಲ್ಲ, ಎಲ್ಲ ಕನ್ನಡಿಗರಿಗೆ ಇಟ್ಟಿದ್ದು ಅದು ಹಂಗೆ ಉಳ್ಕೊಂಡಿದೆ. ನನ್ನ ಹೆಸರು ಲಯನ್ ಕುಮಾರ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಜನ. ಎಸ್ ಸರ್.